ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಯಾರ್ಯಾರು ಲಾಸ್ಟ್ ವಿಡಿಯೋ ನೋಡಿದ್ದೀರೋ ಅವರಿಗೆಲ್ಲ ಒಂದು ಐಡಿಯಾ ಬಂದಿರುತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ನಾನು ಈ ಥರ ಒಂದು ಕಾರ್ಪೆಟ್ ಮಾಡ್ಕೊಂಡಿದ್ದೀನಿ. ಮನೇಲಿ ಇದ್ದಿದ್ದು ಜೂಟ್ ಫ್ಯಾಬ್ರಿಕ್ ಬರುತ್ತಲ್ಲ ಅದರದ್ದು ಯೂಸ್ ಮಾಡಿಕೊಂಡು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಐಡಿಯಾ ಬರುತ್ತೆ. ಅದನ್ನು ಕೆಳಗಡೆ ಬೇಸಾಗಿ ಹರಡ್ಕೊಂಡು ಪ್ಲ್ಯಾಂಟ್ ವುಡನ್ ಸ್ಟ್ಯಾಂಡ್ ಬರುತ್ತಲ್ಲ ಅದನ್ನು ಸೈಡಲ್ಲಿ ಇಟ್ಕೊಂಡು ಎರಡು ದೊಡ್ಡ ದೊಡ್ಡ ಕುಷನ್ ಇಟ್ಕೊಂಡಿದ್ದೀನಿ. ಅದ್ರ ಮುಂದೆ ನಾನೇ DIY ಮಾಡಿರೋ ಒಂದು ಕ್ಯೂಟ್ ಪಿಲ್ಲೋ ಇಟ್ಟಿದ್ದೀನಿ. ಇಷ್ಟಕ್ಕೆ ಬೇಕಾದ್ರೆ ನೀವು ಸ್ಟಾಪ್ ಮಾಡ್ಬೋದು. ಆಮೇಲೆ ಇದು DIY ಪ್ಲ್ಯಾಂಟರ್ ನಾನೇ ಮಾಡಿದ್ದು, ಅದನ್ನು ಸೈಡಾಗಿ ಪ್ಲ್ಯಾಂಟರ್ನ ಕೊಡ್ತಾಯಿದ್ದೀನಿ ಸೊ ದಟ್ ಆ್ಯಂಬಿಯನ್ಸ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ಅಂತ. ಲ್ಯಾಂಪ್ ಶೇಡು ಅಷ್ಟೇ ಬ್ಲೂ ಥೀಮ್ ಇದ್ದಿದ್ದರಿಂದ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಅದೇ ಥಿಂಗ್ಸ್ನೇ ಅರೇಂಜ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಹ್ಯಾಂಗಿಂಗ್ ಪ್ಲ್ಯಾಂಟರ್ ಇತ್ತು, ಅದು ಡ್ರೇಪ್ ಆಗ್ತಾಯಿತ್ತು. ಆ ಪ್ಲ್ಯಾಂಟರ್ ಸ್ಟ್ಯಾಂಡ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅದನ್ನು ಕೂಡ ಅಲ್ಲಿಟ್ಟಿದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿ. ಇದು ಬೇಸಿಕ್ ಈ ಥರ ಕ್ರಿಯೇಟ್ ಮಾಡ್ಕೋಬೋದು. ನಿಮ್ಗೆ ಇನ್ನೂ ಸ್ವಲ್ಪ ಪಾಪಪ್ ಆಗಿ ಇನ್ನೂ ಚೆನ್ನಾಗಿ ಕುಷನ್ ಎಫೆಕ್ಟು, ಸಿಟ್ಟಿಂಗ್ ಎಫೆಕ್ಟ್ ಚೆನ್ನಾಗಿ ಬರಬೇಕು ಅಂದರೆ ಇನ್ನೊಂದು ಈ ಥರ ಅದ್ರ ಮೇಲೆ ಕಾರ್ಪೆಟ್ ಲೇಯರ್ ಮಾಡಿದ್ದೀನಿ ಸೊ ದಟ್ ಆರಾಮಾಗಿ ಕೂತ್ಕೊಬೋದು. ಮಕ್ಳಿಗೆ ಇವಾಗೆಲ್ಲ ಕೋವಿಡ್ ಅಲ್ವಾ, ಎಲ್ಲರೂ ಆಚೆ ಹೋಗೋಕ್ಕೆ ಆನ್ಲೈನ್ ಕ್ಲಾಸಸ್ ಎಲ್ಲ ಇಲ್ಲ ಅಲ್ವಾ. ಕೆಲವೊಂದು ಕಡೆ ಸ್ಟಾರ್ಟ್ ಆಗಿದೆ, ಬಟ್ ಕೆಲವೊಂದು ಕಡೆ ಮಕ್ಳಿಗೆ ನಾವು ಪೇರೆಂಟ್ಸ್ ಪ್ರಿಫರ್ ಮಾಡೋದು ಈಗಿರಲಿ, ಒಂದು ಸ್ವಲ್ಪ ಸೇಫಾಗಿರಲಿ ಅಂತ ಅಂದ್ಬಿಟ್ಟು. ಸೊ ಆನ್ಲೈನ್ ಕ್ಲಾಸಸ್ ಎಲ್ಲ ಇದ್ರ ಮೇಲೆ ಆರಾಮಾಗಿ ಈ ಥರ ಏನಾರು ಕ್ಯೂಟಾಗಿ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ರೆ ಮಕ್ಳಿಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ದಟ್ ಕೂತ್ಕೊಂಡು ಓದ್ತಾರೆ, ಏನೋ ಆ್ಯಂಬಿಯನ್ಸ್ ಚೇಂಜ್ ಆಗುತ್ತೆ. ಈ ಥರ ಒಂದು ಟ್ರೇ ಇಟ್ಟಿದ್ದೀನಿ. ಅಕಸ್ಮಾತ್ ಮಕ್ಳಿಗೇನೋ ತಿನ್ನೋದಕ್ಕೆ ಇಲ್ಲ ಕುಡಿಯೋದಕ್ಕೆ ಏನಾರು ಕೊಟ್ಟರೆ ಆ ಟ್ರೇದಲ್ಲಿ ಇಟ್ಕೊತಾರೆ. ಸೊ ದಟ್ ಹಾಗಾಗಿ ಅದು ಪಾಪಪ್ ಆಗಿ ಬ್ಲೂ ಥೀಮಲ್ಲೇ ತೊಗೊಂಡಿರೋದ್ರಿಂದ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಆಮೇಲೆ ನಾನು ಇದು ಮಾಮೂಲಿ ಸ್ಟೋರಿ ಬುಕ್ಸ್ ಇಡ್ತಾಯಿದ್ದೀನಿ. ಬೇಕಾದರೆ ಮಕ್ಕಳು ಅವ್ರು ಓದಬೇಕಾದ್ರೆ ಕ್ಲಾಸಸ್ ಯೂಸ್ ಮಾಡಬೇಕಾದ್ರೆ ಇಲ್ಲಿ ಬೇಕಾದ್ರೆ ಈ ಸ್ಟ್ಯಾಂಡನ್ನು ಯುಟಿಲೈಸ್ ಮಾಡ್ಕೋಬೋದು ಬುಕ್ ರ್ಯಾಕಾಗಿ. ನಾನು ಆ ಥರ ಬುಕ್ ಅರೇಂಜ್ ಮಾಡಿ ನಿಮ್ಗೊಂದು ಐಡಿಯಾ ಕೊಡ್ತಾಯಿದ್ದೀನಿ ಸೊ ದಟ್ ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಈಸಿಯಾಗಿ ಒಂದು ರೀಡಿಂಗ್ ಕಾರ್ನರು, ತಪ್ಪಿದ್ರೆ ಯಾರೇ ಗೆಸ್ಟ್ ಬಂದರೂ ಆರಾಮಾಗಿ ಅಲ್ಲಿ ಕೂತ್ಕೊಳ್ಳೋಕ್ಕೆ ಎಂಜಾಯ್ ಮಾಡ್ತಾರೆ. ನನಗಂತೂ ಇದು ಏರಿಯಾ ತುಂಬ ಇಷ್ಟ ಆಗಿದೆ. ನಾನು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಅಷ್ಟು ಕ್ಯೂಟಾಗಿ, ಅಷ್ಟು ಕಂಫಿಯಾಗಿ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಈ ಥರ ಏನಾದರೂ ಕ್ರಿಯೇಟಿವ್ ಆಗಿ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ತಿಳಿಸಿ.